ಸೊ ಗೈಸ್ ನಮ್ಮ ಅಕ್ಕ ಎಷ್ಟು ಸಾಹಸಿ ಆಗಿಬಿಡ್ತಾಳೆ ಅಂದರೆ ಮೊಳೆ ಹೊಡೆಯೋ ಕೆಲಸ ಅವಳೇ ಮಾಡ್ತಿದ್ದಾಳೆ. ನಾವು ಕಾದು ಸಾಕಾಯ್ತು ಗೈಸ್. ಅವರು ಅಂಕಲ್ ಬರ್ತೀನಿ ಅಂತ ಹೇಳಿ, ಒಡೆಯೋರು ಬರ್ತೀನಿ ಅಂತ ಹೇಳಿ ಇದೆಲ್ಲ ಕಿತ್ಕೊಂಡು ಬರ್ತೈತೆ. ಅದಕ್ಕೆ ನಾವೇ ಒಡೆದು ಬಿಡೋದು ಅಷ್ಟೇ. ನೋಡಿ ಇದೆಲ್ಲ ಹೊಡ್ತೀರಾ ಅಂದರೆ ಎಕ್ರ ಪಕ್ರ ಬಂದಿದೆ ಬೇರೆ ವಿಷಯ. ಬಟ್ ಸ್ಟಿಲ್ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಬೆಸ್ಟ್. ಹೆಣ್ಮಕ್ಳು ಅಂತ ಅಲ್ಲ, ಯಾರೇ ಆದ್ಮೇಲೆ ಎಲ್ಲ ಕೆಲಸ ಗೊತ್ತಿರಬೇಕು. ಅದಕ್ಕೆ ಇಂಜಿನಿಯರಿಂಗ್. ಎಲ್ಲ ಕೆಲಸ ಮಾಡಬೇಕು, ಗೊತ್ತಿರಬೇಕು ಅನ್ನೋದಕ್ಕಿಂತ ಮಾಡಬೇಕು. ಗೊತ್ತಿದ್ರೆ ಸಾಲದು. ನಾನು ಚೆನ್ನಾಗಿ ಬರ್ತಿದ್ದೀನ ಆ ಕಡೆಯಿಂದ ಕರ್ರು ಬರ್ತೈತೆ. ಆ ಕಡೆ ನಾನು ಇರೋದೇ ಕರ್ಗೆ. ನೀನು ಬೇಬಿ ಫೋಟೋ ತೋರಿಸಿದ್ರೆ ಯಾರು ಹೇಳಲ್ಲ. ಇದು ಮರ ವುಡ್ ಏನಿದೆ ತುಂಬ ದಪ್ಪ ಇದೆ, ಸೊ ಅದ್ರೊಳಗೆ ಹೋಗ್ತಾ ಇಲ್ಲ. ಅಂದರೆ ನಾವು ಎಷ್ಟೇ ಜೋರಾಗಿ ಬಾಕ್ಲು ಹಾಕಿದ್ರು ಅದು ಏನೂ ಆಗಬಾರ್ದು. ಗೈಸ್ ನಮ್ಮ ಅಕ್ಕನ ಸಾಹಸ. ಇದು ಸ್ವಲ್ಪ ದಪ್ಪ ಐತಲ್ಲ, ಈ ಪಿನ್ ಎಲ್ಲ ಇದಕ್ಕೆ ಸರಿ ಹೋಗಲ್ಲ. ಅದಕ್ಕೆ ಅಂತಾನೆ ಪಿನ್ ಬರುತ್ತೆ. ಅದೇನು ಕೊಟ್ಟವರ ನಾ ಕಾರಣೆಗರು. ಆದರೂ ಹಾಕೋಣ. ಏನು ಬಾಡಿಗೆ ಮನೆ ತಾನೆ, ಸ್ವಂತ ಮನೆ. ಓ ಮೈ ಗಾಡ್. ಹಾಕ್ಬೇಕಲ್ಲ. ಇನ್ನು ಇಷ್ಟು ಪಿನ್ಗಳಿದೆ. ಸೊ ನಮ್ಮ ಅಕ್ಕ ಎಲ್ಲೆಲ್ಲಿ ಹಾಕ್ತಾರೆ ಅಂತ ನೋಡೋಣ. ತುಂಬ ಹೊಡಿತೀವಿ. ನನಗೆ ಯಾಕೆ ಅದೇ ಎಲ್ಲೆಲ್ಲಿ ಹಾಕ್ತಾರೆ ಅಂದರೆ ಮಿಕ್ಕಿರೋದು ಮಿನಿತು ಹೊಡೆಯೋದು. ನನಗೆ ಹೊಡಿತೀರಾ? ನಮ್ಮ ಅಕ್ಕನಿಗೆ ಹೊಡಿಯೋಣ. ಇಷ್ಟೇ, ಒಳಗೆ ಜಾಸ್ತಿ ಹೋಗ್ತಾ ಇಲ್ಲ. ಅದು ತುಂಬ ದಪ್ಪ ಇದೆ. ವಾಸ್ಕಲ್ ನನ್ನ ಕೈ ನೋವು ಬಂತು. ಸಾಕು ಅನ್ಸುತ್ತಲ್ಲ? ಎಸ್. ಮತ್ತೆ ಇಷ್ಟು ಮುಖ್ಯ ಆಯ್ತಲ್ಲ. ಎಷ್ಟು ಹೊಡೆದ್ಬಿಡುದು. 1 2 3 6 7 ಮಿಕ್ಕೈತಿಲ್ಲ. ಸಾಕು. ಅವರೆಲ್ಲನೂ ಹಾಕ್ರಿ ಅಂತ ಏನು ಕೊಟ್ಟಿಲ್ಲ, ಅಲ್ಲಿ ಹಾಕ್ರಿ ಅಂತ ಕೊಟ್ಟರು ಅಷ್ಟೇ. ಓಕೆ ಬಾಯ್. ನಮ್ಮ ಅಕ್ಕನ ಮೇಲೆ ನನಗೆ ಎಷ್ಟು ಪ್ರೌಡ್ ಫೀಲಿಂಗ್ ಅಂದರೆ, ವಿಡಿಯೋ ಮಾಡ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಲಾಗ್ ಏನಪ್ಪ ಹಿಂಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ನೋಡ್ತಿದ್ದೀರಾ. ಸೊ ಮಲ್ಲೇಶ್ವರಂಗೆ ಹೋಗಬೇಕಿತ್ತು, ಅದಕ್ಕೆ ರೆಡಿಯಾಗಿದ್ದೀನಿ, ಹೋಗ್ತಾಯಿದ್ದೀನಿ. ಸೊ ನಾನು, ಮಮ್ಮಿ, ವಿನಾಯಕಿ 3 ಜನ ಹೋಗ್ತಿರೋದು. ಬೈಕಲ್ಲಿ ಹೋಗ್ತಿದ್ದೀವಿ. ಅದು ಡಿಕ್ಕಿನಲ್ಲಿ ಹಾಕ್ತೀಯಾ? ಸೊ ಏನೇನು ಪರ್ಚೇಸ್ ಮಾಡ್ತೀವಿ, ಏನಕ್ಕೆ ಹೋಗ್ತಿದ್ದೀವಿ ಅಂತೆಲ್ಲ ಹೋಗ್ತಾ ಹೇಳ್ತೀನಿ. ಹಾಕ್ಬೋದು. ಟಾಪು ಉದುರು ಬಿಡ. ಏಕೆ ತಗೊಳ್ಳಿಲ್ಲ ಅಂದರೆ ಸರಿ, ಮತ್ತು ನೀನೇ ಇಟ್ಕೊಂಡು ಇಲ್ಲ ಮುಂದೆ ಇಟ್ಕೊಂಡ್ಲಾ? ಸೊ ಹೋದ್ಮೇಲೆ ಹೇಳ್ತೀನಿ. ನೋಡಿದಿಲ್ಲ ಇಟ್ಲ ಬೇಕಾಗತ್ಯಾ? ಬನ್ನಿ ಹೋಗುವ. ಏನಂದರೆ ರಿಟರ್ನ್ ಮಾಡೋಕ್ಕೆ ಅಂತ ಬಂದ್ವಿ. ನೋಡಿದ್ರೆ ನಮ್ಮ ಮಮ್ಮಿ ಸೈಜು ಅಂದರೆ ದೊಡ್ಡದಿದೆ, ಚಿಕ್ಕದು ಬೇಕು ಅದಕ್ಕಿಂತ. ಅದು ನೋಡಿದ್ರೆ ಸೈಜೇ ಇಲ್ಲ. 46 ಆ ಥರ ಕಮ್ಮಿ ಸೈಜ್ ಇದೆ, ಜಾಸ್ತಿ ಸೈಜ್ ಇದೆ. ನಮ್ಮ ಮಮ್ಮಿ ಸೈಜೇ ಸಿಗ್ತಾಯಿಲ್ಲ. ಸಿಕ್ಕಿದ್ರೂ ನಮ್ಮ ಮಮ್ಮಿಗೆ ಸೇಮ್ ಕಲರ್ ಡ್ರೆಸ್ ಇದೆ. ಸೊ ಅದಕ್ಕೆ ಪ್ಯಾಂಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ಅದನ್ನು ಇನ್ನೇನು ಮಾಡೋಕ್ಕಾಗಲ್ಲ, ಆಲ್ಟ್ರ್ ಮಾಡ್ಕೊಬೇಕಷ್ಟೇ ನಿನ್ನೆ. ಸೊ ಇನ್ನೂ ಏನೇನು ಮಾಡ್ತೀವಿ ನಾವು. ಸೊ ಡ್ರೆಸ್ಸಸ್ ನೋಡೋಕ್ಕೆ ಅಂತ ಬಂದಿದ್ದಾರೆ. ಇಲ್ಲಿ ಪ್ಯಾಂಟ್ ತೊಗೊಂಡಿದ್ದಾರೆ ಟಾಪಿಗೆ. ಆ್ಯಂಡ್ ಮೇರಿ ಬೇಟಿ ಹಾಯ್ ಮೇಡಮ್. ಸೊ ಶೆಕೆ ಸಿಕ್ಕಾಪಟ್ಟೆ ಆಗ್ತಿದೆ. ಚೆನ್ನಾಗಿದೆ, ತುಂಬ ತೆಳು ಆಯಿತು ಇದು. ಚೆನ್ನಾಗಿದೆ.
ನೋಡಿ ಮಕ್ಕಳ ಡ್ರೆಸ್ಸಸ್ಸು ಎಷ್ಟು ಕ್ಯೂಟಾಗಿದೆ. ನಾನು ನನ್ನ ಮಗಳು ಹುಡುಕ್ದಾಗ ಸಿಕ್ಕಲೇ ಇಲ್ಲ. ಇವಾಗೆಲ್ಲ ಬಂದಿದ್ದಾವೆ ಕ್ಯೂಟ್ ಡ್ರೆಸ್ಸಸ್ಸು. ನಾವು ಮಲ್ಲೇಶ್ವರಂಗೆ ಹೋಗಿದ್ದೆ ಅಟ್ಟನಿಗೆ ಎಷ್ಟು ನಮ್ಮಿ ಒಂದು ಪ್ಯಾಂಟ್ ತೊಗೊಂಡ್ರಷ್ಟೇ. ಓಹೋ, ಅಕ್ಕಯ್ಯ ಚಪಾತಿ ಮಾಡ್ಕೊತಿದ್ದಾಳೆ. ಏನು ಮಾಡಿದ್ಯಾ ವಿನೋ ನಮಗೆ ಅಂತ? ಆಚೆ ಎಲ್ಲಿ ತಿನ್ಕೊಂಡು ಬರೋದು, ನಾವೆಲ್ಲೂ ನಿಲ್ಲಿಸ್ಲೂ ಇಲ್ಲ. ಆ್ಯಂಡ್ ನಾವು ಪ್ಲ್ಯಾಂಟ್ಸ್ಗೆ ಹೋದ್ವಿ. ಅಂದರೆ ಅದು ಒಂದು ಬಟ್ಟೆ ಶಾಪು. ಯೂಶ್ವಲಿ ನಾವು ಅಲ್ಲೇ ಶಾಪ್ ಮಾಡೋದು. ಅಂದರೆ ಈಗ ಇಲ್ಲಿ ಎಲ್ಲಪ್ಪ ತ್ರಿವೇಣಿ ರೋಡಲ್ಲಿ. ಸೊ ಅದು ಮಲ್ಲೇಶ್ವರಮಲ್ಲೂ ಇದೆ. ಅಲ್ಲಿಗೆ ಹೋದ್ವಾ ಟಾಪ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಪ್ಯೂರ್ ಕಾಟನ್ ಟಾಪ್ಸ್ ಇಲ್ಲವೇ ಇಲ್ಲ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದ್ಬಿಟ್ವಿ. ನಾವು ಹೋಗಿದ್ದೆ ಎಷ್ಟೊತ್ತಿಗೆ 2 ಗಂಟೆಗೇನೋ, ಆಲ್ರೆಡಿ 3 ಗಂಟೆಗೆ ಮನೇಲಿದ್ದೀವಿ. ಸೊ ವೇಸ್ಟ್ ಆಯಿತು ಹೋಗಿದ್ದು. ಇನ್ನು ಬ್ಲೌಸ್ ಏನೋ ತರಬೇಕಂತೆ. ನಮ್ಮ ಅಜ್ಜಿ ಸೀರೆಗೆ ನಮ್ಮ ಮಮ್ಮಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊತಾರೆ. ಸೊ ಅದಕ್ಕೆ ಬ್ಲೌಸ್ ತರಬೇಕು, ಅಂದರೆ ಬ್ಲೌಸ್ ಪೀಸು. ಸೊ ಅದಕ್ಕೆ ಹೋಗಬೇಕು. ಊಟ ಮಾಡ್ಕೊಂಡು ಹೋಗೋಣ ಅಂತ ಮನೆಗೆ ಬಂದುಬಿಟ್ವಿ ನಾವು. ಸೊ ಊಟ ಮಾಡಿಕೊಂಡು ಹೋಗೋದು. ಚೇಪೆಕಾಯಿ ತೊಗೊಂಡು ಬಂದಿದ್ದೀವಿ. ಚೇಪೆಕಾಯಿ ತಿನ್ನಬೇಕು. ಮಗುಗೆ ಬಾಳೆಹಣ್ಣು ತೊಗೊಂಡಿಲ್ಲ. ಇಲ್ಲಿ ತ್ರಿವೇಣಿ ರೋಡ್ ಹೋಗ್ತೀವಲ್ಲ ಅವಾಗ ತೊಗೊಬೇಕು. ಇವಳು ಏನು ಮಾಡ್ತಾಳೆ ಅಂದರೆ ನಮ್ಮ ಡ್ಯಾಡಿಗೆ ಕಣ್ಣು ಡ್ರಾಪ್ಸ್ ಹಾಕೋಕ್ಕೆ ಅಂತ ಹೋಗ್ತಾಳೆ. ಹಾಕಮ್ಮ, ಹೆಂಗೆ ಹಾಕೋದು? ಆಯ್ತು ಕೊಡ್ತೀನಿ ತಗೊಳ್ಳಿ. ಚೇಪೆಕಾಯಿ ಅಂತೆ ಕೊಟ್ಟಿಲ್ಲ ಅಂತ. ತಗೋ 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 ಇಲ್ಲಿ ತಗೋ ಇಲ್ಲಿ ತಗೋ ಇದು ತಗೋ, ಅದು ಬೇಡ. ತಿನ್ನು ತಿನ್ನು. ಸೊ ನಾನು ತಿನ್ನಬೇಕು ಚೇಪೆಕಾಯಿ. ಸಕಲಾಗಿ. ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ಈ ಡ್ರೆಸ್ ಏನಿದೆ ಅಲ್ಲ, ನಾನು ಹಾಕಿರೋ ಈ ಡ್ರೆಸ್ಸು, ಇದನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ 5 ಇಯರ್ಸ್ ಆಯಿತು ನಾನು ಸ್ಟಿಚ್ ಮಾಡಿ. ಆ್ಯಂಡ್ ತುಂಬ ದಿನ ಹಾಕೇ ಇರಲಿಲ್ಲ. 1 ಸತಿನೋ 2 ಸತಿನೋ ಹಾಕಿದ್ದೀನಿ ಅಷ್ಟೇ. ಇದು 3ನೇ ಸತಿ ನಾನು ಹಾಕ್ಕೊಂಡಿರೋದು 5 ಇಯರ್ಸಲ್ಲಿ. ಇದು ನಮ್ಮ ಅಮ್ಮಂದು ಹಳೇ ಸೀರೆನಲ್ಲಿ ಈ ಥರ ಒಂದು ಅನಾರ್ಕಲಿ ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಒಂದು ಡ್ರೆಸ್ನ ಸ್ಟಿಚ್ ಮಾಡಬೇಕು. ಇನ್ನೊಂದು ಸ್ಟಿಚ್ ಮಾಡಿದ್ದೀನಿ, ಬಟ್ ಅದು ಯೂಟ್ಯೂಬಲ್ಲಿ ತೋರಿಸಿಲ್ಲ. ಅದು ಹಾಕೊಂಡೋಗಿ ತೋರಿಸ್ತೀನಿ. ಈಗ ಇನ್ನೊಂದು ಹಳೆ ಸೀರೆ ಎತ್ಕೊಂಡಿದ್ದೀನಿ. ಅದೊಂಥರ ಈ ಏನಂತಾರೆ, ಜಾರ್ಜೆಟ್ ಥರ ಬಟ್ಟೆ. ಅದು ತುಂಬ ಚೆನ್ನಾಗಿದೆ. ಅದರಲ್ಲಿ ಈ ಥರ ಅನಾರ್ಕಲಿ ಥರ ಸ್ಟಿಚ್ ಮಾಡಿಕೊಂಡು ಫುಲ್ ಆರ್ಮ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಜರ್ನಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ಡ್ರೆಸ್ ಮಾಡಿದಾಗ ನಾನು ಇನ್ನೂ ಏನು ಯೂಟ್ಯೂಬು ಅದೆಲ್ಲ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ಹೆಂಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ನೋಡಿ ಈ ಥರ ಈಗೆಲ್ಲ ಇದನ್ನೇನಂತಾರೆ, ಮಧುಬಾಲ ಸ್ಟೈಲ್ ಅಂತ ಹೇಳ್ತಾರೆ. ನಾನು ಆಗಲೇ 5 ಇಯರ್ಸ್ ಬ್ಯಾಕೇ ಇದನ್ನು ಹೊಲ್ದಿದ್ದೆ. ಈಗ ಏನದು ಇದಕ್ಕೆ ಬ್ಲೌಸಸ್ಗೆ ಇದನ್ನು ಅಪ್ಲೈ ಮಾಡ್ತಿದ್ದಾರೆ ಅಷ್ಟೇನೆ. ಹಾಗಂತ ಇದೇನು ನಾನೇ ಇನ್ವೆಂಟ್ ಮಾಡಿದ್ದಂತ ಏನಿಲ್ಲ, ಆಗಲೂ ಇತ್ತು. ಬಟ್ ನಾನು ಆವಾಗಲೇ ಮಾಡಿದ್ದೆ. ಬಟ್ ಇವಾಗ ಇದನ್ನು ಜಾಸ್ತಿ ಟ್ರೆಂಡ್ ಆಗ್ತಾಯಿದೆ, ಮಧುಬಾಲ ಸ್ಟೈಲ್ ಬ್ಲೌಸು ಅಂತ ಅಂದ್ಬಿಟ್ಟು. ಬಟ್ ಈ ಸ್ಟೈಲ್ನ ನಾನು 5 ಇಯರ್ಸ್ ಬ್ಯಾಕೇ ನಾನು ಸ್ಟಿಚ್ ಮಾಡಿದ್ದು. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನಿನ್ನು ಮತ್ತೆ ನಂದು ಡಿಸೈನರ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಅಂತ. ಸೊ ಮಾಡೋಕ್ಕೂ ಮುಂಚೆ ಹೇಳ್ಬಾರ್ದು ಅಂತ ಹೇಳ್ತಾರೆ, ಬಟ್ ನಿಮ್ಮ ಹತ್ರ ಏನೂ ಮುಚ್ಚಿಡೋದು ಏನಿಲ್ಲ. ಸೊ ಒಂದೊಂದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ, ಏನು ಸ್ಟಿಚ್ ಮಾಡ್ತೀನಿ ಏನು ಅಂತ. ಬಟ್ ಮೊನ್ನೆ ಒಂದು ಡ್ರೆಸ್ ಸ್ಟಿಚ್ ಮಾಡಿದೆ, ಬಟ್ ಅದನ್ನು ಶೇರ್ ಮಾಡಲಿಲ್ಲ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು ನೀವು. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ, ನೋಡ್ತಾಯಿರಿ. ಚಪಾತಿ ಹಾಕ್ಕೊಟ್ಟಿದ್ದಾಳೆ ನನ್ನ ತಂಗಿ. ಊಟ ಮಾಡಬೇಕು. ಆಲ್ರೆಡಿ 3 ಗಂಟೆ ಆಗ್ಬಿಟ್ಟೈತೆ, ಇನ್ನೂ ಊಟನೇ ಮಾಡಿಲ್ಲ. ಅಲ್ಲಿ ಹೋದರೆ ಏನಾದ್ರು ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಮಗುನ ಇಟ್ಕೊಂಡು, ಜೊತೆಗೆ ಸೆಕೆ ಬೇರೆ, ಅಪ್ಪ ಎಲ್ಲ ಕಡೆ ರಶ್ಶು. ಸ್ಯಾಟರ್ಡೇ ಬೇರೆ ಇವತ್ತು. ಸೊ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ಏನೋ ಜಾಸ್ತಿ ಏನೋ ಪರ್ಚೇಸ್ ಮಾಡೋಕ್ಕೂ ಆಗಲಿಲ್ಲ, ಜಾಸ್ತಿ ಏನೋ ತಿನ್ನೋದಕ್ಕೂ ಆಗಲಿಲ್ಲ. ಒಂದೇ ಪ್ಯಾಂಟ್ ತೊಗೊಂಡು ಬಂದಿರೋದು. ಸೊ ಈ ಹೊಟ್ಟೆ ಎಸ್ತಾ ಇದೆ, ತಿನ್ನೋಣ. ಹಂಗೂ ಅಂದ್ಕೊಂಡೆ ಅಲ್ಲಿ ಗೋಲ್ಗಪ್ಪನೋ ಅಥವಾ ಏನಾದರೂ ಜ್ಯೂಸೋ ಕುಡಿಯೋಣ ಅಂತ. ನಿಜವಾಗ್ಲೂ ಎಷ್ಟು ಸೆಕೆ ಆಗ್ತಿತ್ತಂದರೆ ಏನು ಕುಡಿಯೋದು ಬೇಡ, ಏನು ತಿನ್ನೋದು ಬೇಡ, ಫಸ್ಟ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ.
ನನ್ನ ತಂಗಿನ ಪಲ್ಯ ಮಾಡಿದ್ದಾಳೆ, ಸೂಪರ್ ಆಗಿದೆ. ನಾನು ಹೇಳಿದ್ನಲ್ಲ ಒಂದು ಬೇರೆ ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು, ಸೊ ಇದೇ ಡ್ರೆಸ್ ಅದು ತೋರಿಸ್ತೀನಿ ಬ್ಯಾಕ್ ಕ್ಯಾಮಿಂದ ನೋಡಿ. ಇದೆ ನಮ್ಮ ಮಮ್ಮಿ ಸ್ಯಾರಿಯಿಂದ ಸ್ಟಿಚ್ ಮಾಡಿರುವಂಥ ಡ್ರೆಸ್ಸು. ಸುಮ್ಮನೆ ನಾರ್ಮಲ್ ಚೂಡಿ ಟಾಪ್ ಹೊಲ್ದಿದ್ದೀನಿ ಅಷ್ಟೇನೆ, ಬೇರೆ ಏನಿಲ್ಲ. ಸೊ ತುಂಬ ದಿನ ಆಗಿತ್ತು ನಾನು ಸ್ಟಿಚ್ ಮಾಡಿ, ಅದಕ್ಕೆ ಅಟ್ಲೀಸ್ಟ್ ಒಂದು ಸಿಂಪಲ್ ಆಗಿರೋದು ಫಸ್ಟ್ ಹೊಲಿಯೋಣ, ಅದಾದಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದು ಹೊಲಿಯೋಣ ಅಂತ ಅಂದ್ಬಿಟ್ಟು ಈ ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಾವು ಅದೇ ಹೇಳಿದ್ನಲ್ಲ, ಸೀರೆಗೆ ಬ್ಲೌಸ್ ತರಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗಾಡಿ ಕೇಳ್ಕೊಂಡ. ಸೊ ಆ ಸೀರೆನೂ ಅಲ್ಲೇ ಹೋಗಿ ತೋರಿಸ್ತೀನಿ, ಬ್ಲೌಸು ಯಾವ್ದು ತೊಗೋತೀವಿ ಏನು ಎತ್ತ ಅಂತ. ಯಾಕೆ ನೋಡಿ, ಅವಾಗೆಲ್ಲ ಚಪ್ಪಲಿ ಕಿತ್ತೋಯ್ತು ಅಂತಂದರೆ ಹೊಲ್ಸೋದಕ್ಕೆ ಅಂತ ಹಿಂಗೆ ಬರ್ತಿದ್ವಿ. ಬಟ್ ಇವಾಗ ಯಾರೂ ಚಪ್ಪಲಿ ಅಷ್ಟು ಹೊಲ್ಸೋರಿಲ್ಲ. ಬಟ್ ಆದರೂ ಸ್ವಲ್ಪ ಜನ ಇದ್ದಾರೆ. ಬಟ್ ನಾವೆಲ್ಲ ಅಷ್ಟು ಹೊಲ್ಸೋ ಸೀನೆಲ್ಲ ಇಲ್ಲ. ನನ್ನ ತಂಗಿದು ಹಂಗೆ ಚಪ್ಪಲಿ ಕಿತ್ತೋಗಿತ್ತು ಅಂತ ಇದನ್ನು ಹೊಲ್ಸಿದ್ವಿ. ಬಟ್ ಆ ಚಪ್ಪಲಿನೇ ಹಾಳಾಗಿ ಕೂತಿದೆ, ಇನ್ನೇನು ಹೊಲ್ಸಿ ಏನು ಪ್ರಯೋಜನ. ಆ್ಯಂಡ್ ಆ ಶೂಗೆ ಸೋಲ್ ಹಾಕಬೇಕಿತ್ತು, ಅದಕ್ಕೆ ಅಂತ ತೊಗೊಂಬಂದಿದ್ದಾರೆ. ಈಗಲೂ ಯಾರೆಲ್ಲ ಹೊಲಿಸ್ತೀರಾ ಅಂದ್ಬಿಟ್ಟು ಕಮೆಂಟ್ ಹಾಕಿ ಗೈಸ್, ನೋಡೋಣ ಯಾರು ಹೊಲಿಸ್ತೀರಾ ಅಂತ. ಈಗೆಲ್ಲ ಏನಿದ್ರು ಬಿಸಾಕ್ಬಿಟ್ಟು ಹೊಸ ತೊಗೊಳೋದು ಅಷ್ಟೇನೆ. ಎಷ್ಟು ಒಂದು 300, 400, 500 ಈ ಥರ ಸ್ಲಿಪ್ಪರ್ಸ್ ತೊಗೊತೀವಿ. ಅದೆಲ್ಲ ಒಂದ್ಸತಿ ಕಿತ್ತೋಯ್ತು ಅಂದರೆ ಹೊಲಿಸಿದ್ರು ಮತ್ತು ವೇಸ್ಟೇನೆ. ಅದಕ್ಕೆ ಹೊಸ ತೊಗೊಂಬಿಡೋದು ಬೆಸ್ಟು ಅಂತ ನಾವು. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟು. ಒಂದ್ಸತಿ ಹೊಲಿಸಿ ನೋಡೋಣ, ಇನ್ನೂ ಒಂದು ತಿಂಗಳು ಹಾಕೊಬೋದು ಅನ್ನೋ ಥರ ಅವ್ರ ಮೆಂಟಾಲಿಟಿ. ಸೊ ಹೊಲ್ಸೋಕ್ಕೆ ಅಂತ ಬಂದಿದ್ದೀವಿ, ಹೊಲಿಸಿ ಹೋಗೋದು. ನಾನು ಅಂದ್ಕೊಂಡಿರೋದೇ ತಪ್ಪು ಅನಿಸುತ್ತೆ, ಚಪ್ಪಲಿ ಹೊಲ್ಸೋಕ್ಕೆ ಇನ್ನೂ ಬರ್ತಾರೆ ಜನ. ನಾನು ಅಂದ್ಕೊಂಡಿದ್ದೆ ಬರೋಲ್ಲ ಅಂತ, ಬಟ್ ಬರ್ತಾರೆ. ತುಂಬ ಜಾಸ್ತಿ ದುಡ್ಡಿರೋರೇ ಬರೋದು ಚಪ್ಪಲಿ ಹೊಲ್ಸೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಮ್ಮ. ಎಲ್ಲ ಕೂತದೆ, ಅದು ಎಲ್ಲ ದುಡ್ಡಿರೋರೇ ಬರೋದು. ನಾವೇ ಮಿಡಲ್ ಕ್ಲಾಸ್ ಜನನೇ ಏನು ಗೊತ್ತಾ, ಅಯ್ಯೋ ಬಿಡು ಕಿತ್ತೋಯ್ತಾನೆ ಇನ್ನೊಂದು ತೊಗೊಂಡ್ರಾಯ್ತು ಅನ್ನೋ ಥರ ನಮ್ಮ ಮೆಂಟಾಲಿಟಿ. ಬಟ್ ಅವ್ರು ನೋಡಿ, ಅವ್ರು ಹೆಂಗಿದ್ದಾರೆ ಗೊತ್ತಾ, ಅವ್ರು ಬಂದಿದ್ದಾರೆ, ಹೊಲ್ಸ್ಕೊಡ್ತೀರಾ, ಸೋಲ್ ಸಿಗುತ್ತಾ, ಅದು ಒಂದಕ್ಕೆ ಸಾಕಂತೆ. ಸೋಲ್ ಬರೋದು ಡಬಲ್ ಅಲ್ವಾ, ಒಂದೇ ಸಾಕಂತೆ, ಒಂದಕ್ಕೆ ಬೇಡವಂತೆ. ಹೆಂಗಿದ್ದಾರೆ ನೋಡಿ ಗೈಸ್. ಮನೆಗೆ ಬಂದ್ವಿ, ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಮ್ಯಾಂಗೋ ಇನ್ನೇನು ಸೀಸನ್ ಮುಗ್ದೋಗುತ್ತೆ. ಆಮೇಲೆ ಸೌತೆಕಾಯಿ, ಆಮೇಲೆ ನಮ್ಮ ಅಜ್ಜಿ ಫೇವ್ರೆಟ್ ಕಡಲೆಕಾಯಿ. ಮತ್ತು ಈ ಸೀರೆಗೆ ಯಾವುದಿದು ಈ ಸೀರೆಗೆ ಬ್ಲೌಸ್ ಪೀಸ್ ತೊಗೊಂಡ್ವಿ. ಒಂದು ಸೀರೆಗೆ ಮಾತ್ರ ಸಿಕ್ತು, ಅದೇ ಎರಡಕ್ಕೂ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿದೆ ನೋಡಿ, ಇದು ರಾ ಸಿಲ್ಕ್ ಅಂತ ಬರುತ್ತಲ್ಲ, ಈ ಒಂದು ಮೆಟೀರಿಯಲ್ ತೊಗೊಂಡಿದ್ದೀವಿ. ಆ್ಯಂಡ್ ಸೀರೆ ಬಂದು ಇದು ತೋರಿಸ್ತೀನಿ ಇದು ಚೆನ್ನಾಗಿ. ಓಹ್, ನಮ್ಮಮ್ಮ ನಾನು ಎತ್ಕೊಳ್ತೀರಾ, ವೀಡಿಯೋ ಮಾಡ್ತಾವಳೆ ತಾಳ್ತಾವಳೆ. ಬಾ. ಸೊ ಏನಂದರೆ, ನಾವು ಒಂದು ಬೊಟಿಗೆ ಹೋಗಿದ್ವಿ, ಬ್ಲೌಸ್ ಎಷ್ಟು ಏನು ಎತ್ತ ಅಂತ, ಇಲ್ಲಿ ಏನು ಪ್ರೈಸಲ್ಲಿ ಸ್ಟಿಚ್ ಮಾಡ್ತಾರೆ ಅಂತ ಕೇಳೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದರೆ ಅವ್ರು ಇದ್ಕೊಂಡು ಹೇಳಿದ್ರು ಹಿಂಗೆ ಅಂತ ಅಂದ್ಬಿಟ್ಟು, ಮತ್ತು ಏನೇನೋ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿದ್ರು. ಅದಾದಮೇಲೆ ಹೇಳ್ತಿದ್ರು, ನಿಮ್ಮನ್ನೆಲ್ಲೋ ನೋಡ್ದಂಗಿದೆ ಅಲ್ಲ, ಎಲ್ಲೋ ನೋಡಿದ್ದೀನಿ ನಾನು ನಿಮ್ಮನ್ನ, ನೀವೆಲ್ಲಿರೋದು ಅಂತ ಕೇಳಿದ್ರು. ನಾವಿಲ್ಲೇ ಇರೋದು, ಬಟ್ ಕೆಂಗೇರಿನಲ್ಲಿ ಮನೆ ಅಂತ ಹೇಳಿದೆ. ಅಲ್ಲಿ ಅವರು ನಿಮ್ಮನ್ನು ನೋಡಿದ ತಕ್ಷಣ ನನಗೆ ದಿಶಾ ಫ್ಯಾಷನ್ಸ್ ಅವರೇ ನೆನಪಾದ್ರು. ಇವಾಗೆಲ್ಲ ಸಾರಿ ಸೇಲ್ ಹಾಕಿದಾರಲ್ಲ, ಐ ಥಿಂಕ್ ಮೈಸೂರು, ಮಂಡ್ಯದಲ್ಲೆಲ್ಲ ಸೇಲ್ ಹಾಕಿದ್ದಾರೆ. ಸೊ ಅವರು ದಿಶಾ ಫ್ಯಾಷನ್ಸ್ ಅಂದ್ಬಿಟ್ಟು, ಅದು ಬಂದು ನಮ್ಮ ಕೆಂಗೇರಿ ಸೈಡೇ ಇರೋದು. ನಾನು ಸ್ಕ್ಯಾನಿಂಗ್ ಹೋಗ್ತಿದ್ದು ಡಯಾಗ್ನೋಸ್ಟಿಕ್ ಸೆಂಟರ್ ಆಪೋಸಿಟೇ ಅವ್ರದ್ದು ಶಾಪ್ ಇತ್ತು. ಬಟ್ ನಾನು ಒಂದ್ಸತಿನೂ ವಿಸಿಟ್ ಮಾಡಿಲ್ಲ. ಸೊ ಅವ್ರ ಥರನೇ ಇದ್ದೀರಾ, ಆ್ಯಂಡ್ ನಿಮ್ಮನ್ನು ನೋಡಿದ್ದೀನಿ ನಾನೆಲ್ಲೋ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಹೇಳ್ತಿದ್ರು. ಅವಾಗ ನಾನು ಹೇಳಿದೆ, ಇಲ್ಲ ನಾನು ಯೂಟ್ಯೂಬ್ ಮತ್ತು ವ್ಲಾಗ್ ಎರಡೂ ಮಾಡ್ತೀನಿ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಮಾಡ್ತೀನಿ. ಸೊ ಮೇ ಬಿ ಅದರಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡೆ. ಆ್ಯಂಡ್ ನೋಡಿ, ಎಷ್ಟು ಖುಷಿ ಆಯಿತು ಅಂತಂದರೆ, ಅವ್ರು ಹೇಳಿದ ತಕ್ಷಣ ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ, ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ಯಾರೋ ಒಬ್ಬರು ನನ್ನ ಕಂಡಿಡಿದ್ರಲ್ಲ ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ಅವ್ರಾಗವರೇ ಬಂದು ಮಾತಾಡಿಸ್ದೇ ಇರ್ಬೋದು, ಅದು ಬೇರೆ ವಿಷಯ.
ಬಟ್ ಸ್ಟಿಲ್ ನಿಮ್ಮನ್ನು ನೋಡಿದ್ದೀನಿ, ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ಖುಷಿ ಆಯಿತು. ಸೊ ಇದಕ್ಕೆಲ್ಲ ನೀವೇ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನೇ ಕಾರಣ, ಆ್ಯಂಡ್ ಇನ್ಸ್ಟಾಗ್ರಾಮು ಅಷ್ಟೇನೇ. ಸೊ ಅದೊಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ತುಂಬ ಜನ ನನಗೇನು ಇನ್ನೊಂದು ಹೇಳಿದ್ದಾರೆ ಅಂತಂದರೆ, ನೀವು ನೋಡೋಕ್ಕೆ ಕಾಮಿಡಿ ಕಿಲಾಡಿ ನಯನ ಇದ್ದಾರಲ್ಲ ಅವ್ರ ಥರನೇ ಇದ್ದೀರಾ ಅಂತ ಹೇಳ್ತಿದ್ರು. ಆ್ಯಂಡ್ ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಕಾಮಿಡಿ ಕಿಲಾಡಿಗಳು ನಯನ ಏನಿದ್ದಾರಲ್ಲ ಅವರು ಅಂದರೆ ನಮ್ಮ ಕೆಂಗೇರಿ ಸುತ್ತಮುತ್ತನೇ ಇರೋದು ಅಂತ ನನಗೆ ವಿಷಯ ಬಂತು. ಆ್ಯಂಡ್ ಯಾವುದೋ ನಮ್ಮ ರಿಲೇಟಿವ್ ಅನ್ನೋ ಥರ ಏನೋ ವಿಷಯ ಬಂತು. ಸೊ ಈ ಥರ ಎಲ್ಲ ಇದೆ. ಒಂಥರ ಚೆನ್ನಾಗಿ ಅನ್ನಿಸ್ತು ಅವ್ರ ಹತ್ರ ಮಾತಾಡಿದ್ದು, ಒಂಥರ ಖುಷಿ ಆಯಿತು. ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಅವರು ಪಾಪ ಹೊಸಬ್ರು, ನನಗೆ ಪರಿಚಯನೇ ಇಲ್ಲ. ಸೊ ಹಂಗೆ ರ್ಯಾಂಡಮಾಗಿ ನಾನು ಹೋಗ್ಲಿ ವ್ಲಾಗ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನೇನೋ ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಟ್ ಅವ್ರು ಹೇಳಿದ್ದು ನಂಗೆ ಖುಷಿ ಆಯಿತು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಬ್ಬರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ದೀರಾ, ಈ ನಡುವೆ ನಿಮ್ಮ ವ್ಲಾಗ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನನಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ, ಆ್ಯಂಡ್ ನನ್ನನ್ನು ಇಷ್ಟೊಂದು ಎನ್ಕರೇಜ್ ಮಾಡ್ತಿರೋದಕ್ಕೆ. ಸೊ ನಿಮ್ಗಳಿಂದನೇ ಅಷ್ಟು ಚೆನ್ನಾಗಿ ವ್ಲಾಗ್ಸ್ ಬರ್ತಾಯಿದೆ, ಆ್ಯಂಡ್ ನನಗೂ ಕೂಡ ಇಷ್ಟ ಆಗ್ತಿದೆ ವ್ಲಾಗ್ಸ್ ಮಾಡೋದಕ್ಕೆ. ಹೀಗೆ ನನಗೆ ಜಾಸ್ತಿ ಕಮೆಂಟ್ಸ್ ಹಾಕ್ತಾಯಿರಿ, ನಾನು ಜಾಸ್ತಿ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಇದಿಷ್ಟು ಹೇಳಬೇಕಾಗಿತ್ತು. ಆ್ಯಂಡ್ ಆ ಸೀರೆ ತೋರಿಸ್ತೀನಿ ನಿಮಗೆ. ಅದೊಂಥರ ಎಷ್ಟು ವರ್ಷದ ಹಳೆ ಸೀರೆ, ಒಂದು 30 ವರ್ಷದ 40 ವರ್ಷದ ಹಳೆ ಸೀರೆ. ಐ ಥಿಂಕ್ ನಾನು ಸಾರಿ ಅಂದರೆ ನಮ್ಮ ಮಮ್ಮಿ ಹತ್ರ ಎಷ್ಟು ಸಾರಿ ಇದೆ ಅಂತ ತೋರಿಸಿದ ಬ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಆ ಸಾರಿ ಬಗ್ಗೆ. ಬಟ್ ಸ್ಟಿಲ್ ಆ ಕಲರ್ ನೋಡಿದ್ರೆ ನನಗೆ ಇನ್ನೂ ಒಂದು ಸತಿ ಆ ಸೀರೆನ ಹಾಕೋಬೇಕು ಅಂತ ಲವ್ ಆಗ್ತಾಯಿದೆ. ಸೊ ಒನ್ಸ್ ಅದ್ರದ್ದು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಒಂದು ಸತಿ ಹಾಕ್ಕೊಂಡು ಫೋಟೋಶೂಟ್ ಅಥವಾ ವೀಡಿಯೋ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಇವಾಗ ಅಳ್ತಿದ್ದಾಳೆ, ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ನಿಮಗೆ ಆ ಸೀರೆ ಬಗ್ಗೆ ಹೇಳ್ತೀನಿ, ಆ ಸೀರೆನೂ ತೋರಿಸ್ತೀನಿ. ಬಾಯ್ ಮಾಡ್ಬಿಡು, ಅವಳೇ ಮಾಡ್ತಾಳೆ ಬಿಡೆ, ಬಾಯ್ ಮಾಡು. ಅವಳು ಇವಾಗ ಮಾಡಲ್ವಂತೆ, ಯಾಕಂದರೆ ಇವಾಗ ವ್ಲಾಗ್ ಎಂಡ್ ಮಾಡಲ್ವಲ್ಲ, ಅದಕ್ಕೆ ನಾನು ಇವಾಗ ಮಾಡಲ್ಲ ಅವಳು. ಸೊ ಆಮೇಲೆ ಸಿಗ್ತೀನಿ ಗೈಸ್. ನೋಡಿ, ಈ ಸೀರೆಗೆ ಬ್ಲೌಸ್ ತರೋದಕ್ಕೆ ಅಂತ ಹೋಗಿದ್ದು. ಇದು 40 ವರ್ಷ ಆಯ್ತಾ? ಇದು 40, ಅದು ತೋರಿಸಿದ್ದೀನಿ. ಇದು 29 ವರ್ಷ. ಯಾರ್ದು ಸೀರೆ ಇದು? ನಿನ್ನ ಮದುವೆನಲ್ಲಿ ಬೀಗರು ಸೀರೆ. ಬೀಗರು ಸೀರೆನಾ ಅದು? ಆಯ್ತಾಯ್ತು. ಎರಡಕ್ಕೂ ಒಂದೇ ಬ್ಲೌಸ್ ಪೀಸ್ ತಂದ್ಬಿಟ್ರಿ, ಬಿಕಾಸ್ ಎರಡು ಒಂದೇ ಕಲರ್ ಅಂತ. ಸೊ ಏನು ಹೂವು ಏನು ತಿಂದ್ರಿ ಶಮ್ಲಿಕಾ ಅವರೇ? ಹಲೋ, ಕೇಳಿಸ್ತಾ ಇದೆಯಾ ಶಮ್ಲಿಕಾ? ಮಾತಾಡು ವಿನಾಯಕಿ, ಫೋನಲ್ಲಿ ಮಾತಾಡು. ಸರಿ ಕೂತ್ಕೋತಾಳೆ. ಮಾತಾಡು ಹಲೋ ಹಲೋ ಅನ್ನು ಹಲೋ ಹಲೋ ಅನ್ನು. ಯಾರು ಬೇಕು ಕೇಳು? ಯಾರು ಬೇಕು? ಅಜ್ಜಿ ಅವ್ರು ಬೇಕಿತ್ತು. ಅಜ್ಜಿ ನಾವ್ ಯಾವಾಗ್ಲೇ ಫೋನ್ ಎತ್ಕೊಂಡ್ರು ಅವಳು ಇದೇ ತರ ಓಡೋಗೋದು. ಅಲ್ಲಿ ನಾವು ಫೋನ್ ಎತ್ಕೊಳ್ದೇ ಇರೋವರೆಗೂ ಅವಳು ಖುಷಿಯಾಗಿ ನಕ್ಕೊಂಡಿರ್ತಾಳೆ. ಫೋನ್ ನೋಡಿದ ತಕ್ಷಣ ಶಿ ವಿಲ್ ರನ್ ಅವೇ ಲೈಕ್ ದಿಸ್. ಶಿ ಜಸ್ಟ್ ರನ್ಸ್ ಲೈಕ್ ದಿಸ್. ವಾವ್ ಮುಂದೆ ನಡಿ ಶಮು, ನಡಿ ಹಂಗೆ. ವಾವ್, ಒಂದೆರಡು ಹೆಜ್ಜೆ ಇಡಮ್ಮ. ರಂಗನಾಥ ಸ್ವಾಮಿ ಮಲ್ಗದೆ. ಪ್ಲೇನ್ ಕಿಸ್ ಕೊಟ್ಬಿಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್. ಅದನ್ನೇ ಸಾಕು. ಅವಳೆರಡು ಕೈನಲ್ಲಿ ಹಿಂಗೆ ಮಾಡಿ. ತೆಗೆದ್ಬಿಟ್ಟಾ? ಸೊ ಗೈಸ್, ಇವತ್ತಿನ ಊಟ ಬಂದು ಮುದ್ದೆ, ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು. ಸೊ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ. ಫಸ್ಟು ಊಟ ಮಾಡಿಬಿಡ್ತೀನಿ. ನಾನು ಅದಕ್ಕೂ ಮುಂಚೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.